ಎಲ್ರಿಗೂ ನಮಸ್ಕಾರ. editorial.inಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ನಾವು CTET ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ಲೇಟೆಸ್ಟ್ ಪ್ರಶ್ನೆ ಪತ್ರಿಕೆ. ಇವತ್ತು ಅಂದರೆ 20 ಡಿಸೆಂಬರ್ 2021 ನಡೆದಂತಹ CTET ಎಕ್ಸಾಮ್ನ ಕ್ವೆಶ್ಚನ್ ಪೇಪರ್. ಇದು ಎಕ್ಸಾಕ್ಟ್ ಕ್ವೆಶ್ಚನ್ ಪೇಪರ್ ಅಲ್ಲ, ಅಂದರೆ ಇದು ಮೆಮೊರಿ ಬೇಸ್ಡ್ ಕ್ವೆಶ್ಚನ್ ಪೇಪರ್. ಓಕೆ, ಎಕ್ಸಾಮ್ ಅಟೆಂಡ್ ಮಾಡಿದಂತಹ ವಿದ್ಯಾರ್ಥಿಗಳು ಹೇಳಿರುವಂಥ ಕ್ವೆಶ್ಚನ್ನ ಅಕ್ಯುಮುಲೇಟ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶ್ಚನ್. ಶುರು ಮಾಡೋಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಇಲ್ಲಿ ಕ್ವಾಲಿಟಿ ಕಂಟೆಂಟ್ ಸಿಗುತ್ತೆ. ಈ ಒಂದು ಚಾನಲಿಂದ ನೀವು CTET ಎಕ್ಸಾಮ್ನ ಆರಾಮಾಗಿ ಒಳ್ಳೆ ಸ್ಕೋರಿಂದ ಪಾಸ್ ಮಾಡ್ಬೋದು ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಓಕೆ, let's begin with the first question. Which of the following method a child of age 0 to 2 years uses in learning process according to Jean Piaget? Jean Piaget ಥಿಯರಿಯಿಂದ ಬಂದ ತಕ್ಷಣ ಫಸ್ಟ್ ಸ್ಟೇಜ್ ಏನು ಬರುತ್ತೆ, 0 to 2 years. ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಸೆನ್ಸಸ್ನ ಯೂಸ್ ಮಾಡಿ ಮಕ್ಕಳು ಕಲಿತಾರೆ ಅಂತ ಹೇಳ್ತಾರೆ ಅಲ್ವಾ. ಸೊ ನಾನು ಇಲ್ಲೆಲ್ಲ ಆನ್ಸರ್ಸ್ ಹೈಲೈಟ್ ಮಾಡಿದ್ದೀನಿ, ಬಿಕಾಸ್ ನಾಳೆ ಎಕ್ಸಾಮಿಗೆ ಪ್ರಿಪ್ರೇಷನಲ್ಲಿ ನೀವು ತುಂಬ ಗಡಿಬಿಡಿಯಲ್ಲಿರ್ತೀರ. ಸೊ ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. ಆಲ್ರೆಡಿ ಹೈಲೈಟ್ ಮಾಡಿದ್ದೀನಿ ಆನ್ಸರ್ಸ್. ಐ ವಿಲ್ ನಾಟ್ ಎಕ್ಸ್ಪ್ಲೇನ್ ಮಚ್ ಆನ್ ದ ಕಂಟೆಂಟ್. ನಾವು ಅದನ್ನು ಇನ್ನೊಂದು ಕ್ಲಾಸಲ್ಲಿ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಫಸ್ಟ್ 0 to 2 years ಯಾವುದು ಹೇಳುತ್ತೆ, ಯಾವುದರಿಂದ ಮಕ್ಕಳು ಕಲಿತಾರೆ ಅಂತ ಹೇಳುತ್ತೆ, ಥ್ರೂ ಸೆನ್ಸಸ್. ಓಕೆ, ನಾವು ಮೂವಿಂಗ್ ಆನ್ ಟು ದ ಸೆಕೆಂಡ್ ಕ್ವೆಶ್ಚನ್. ಅಕಾರ್ಡಿಂಗ್ ಟು ಪಿಯಾಜೆಟ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಆರ್ಡರ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್? ನೋಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಜೀನ್ ಪಿಯಾಜೆಟ್ ಮೇಲೇ 2 ಅಥವಾ 3 ಕ್ವೆಶ್ಚನ್ ಪ್ರತಿ ಆನ್ಸರ್ ಪೇಪರಲ್ಲಿ ಪ್ರತಿ ವರ್ಷ ಬರುತ್ತೆ, ಪ್ರತಿ ಕ್ವೆಶ್ಚನ್ ಪೇಪರಲ್ಲೂ ಇರುತ್ತೆ. ಸೊ ದಯವಿಟ್ಟು ನೀವು CTET ಪ್ರಿಪೇರ್ ಮಾಡ್ತಿರೋದೇ ಆದರೆ ಸೀರಿಯಸ್ ಆಗಿ ಇದನ್ನು ಈ ಟಾಪಿಕ್ನ ಮಿಸ್ ಮಾಡಲೇಬೇಡಿ. ಕಂಪ್ಲೀಟಾಗಿ ಇದನ್ನು ಒಂದು ಸಲ ಓದ್ಕೊಂಡು ಹೋಗಿ. ಇಲ್ಲ ನಮಗೆ ಅಷ್ಟು ಓದೋಕ್ಕೆ ಟೈಮ್ ಇಲ್ಲ, ಎಕ್ಸಾಮ್ ಹತ್ತಿರ ಬಂದುಬಿಟ್ಟಿದೆ ಅಂತ ಹೇಳಿದರೆ ಜಸ್ಟ್ ನಮ್ಮ ಚಾನಲಿಗೆ ಹೋಗಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ಒಂದು ಸತಿ ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಸಾಕು. ಅದರಲ್ಲೇ ಮ್ಯಾಕ್ಸಿಮಮ್ ಕ್ವೆಶ್ಚನ್ಸ್ ರಿಪೀಟ್ ಆಗುತ್ತೆ. ಸಿಲೆಬಸ್ ಇಲ್ಲಿ CTETಲಿ ಫಿಕ್ಸ್ಡ್ ಸಿಲೆಬಸ್ ಇದೆ. ಇಲ್ಲಿ ಪದೇ ಪದೇ ಚೇಂಜ್ ಆಯಿತು, ಹೊರಗಡೆಯಿಂದ ಏನೋ ಕಂಟೆಂಟ್ ಬಂತು ಅಂತಿಲ್ಲ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿಕೊಂಡ್ರೂ ಕೂಡ ನಿಮಗೆ ತಕ್ಕಷ್ಟು ಮಟ್ಟಿಗೆ ಹೆಲ್ಪ್ ಸಿಗುತ್ತೆ. ಡಿಟೇಲಾಗಿ ಓದಿರೋರು ಕೂಡ ಒಂದು ಸತಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಯಾಕಂದರೆ ಅಲ್ಲಿ ಏನಾದರೂ ನೀವು ಮಿಸ್ ಮಾಡಿದರೆ ಅಥವಾ ನೀವು ಎಷ್ಟು ಓದಿದ್ದೀರಾ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ನೀವು ಪೇಪರ್ ಸಾಲ್ವ್ ಮಾಡ್ತಾ ಹೋದಂಗೆ ಯು ವಿಲ್ ಗೆಟ್ more knowledge and more confidence to attend the CTET exams. Okay, moving to the next question. According to Piaget, which of the following is the correct order of cognitive development? Cognitive development ನ ಕರೆಕ್ಟ್ ಆದ ಆರ್ಡರ್ ಯಾವುದು ಅಂತ ಕೇಳ್ತಿದ್ದಾರೆ. It's first sensory motor, then pre-operational, after that concrete, then it's formal. Okay, option B is the right answer. ಓಕೆ, ಈ ಆಲ್ರೆಡಿ ಅಟೆಂಡ್ ಮಾಡಿ ಬಂದಿರೋರು ಇದೆ 20 ಡಿಸೆಂಬರಲ್ಲಿ. ನಿಮ್ಮ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ, ಕಮೆಂಟಲ್ಲಿ ತಿಳಿಸಿ ಎಷ್ಟು ಆನ್ಸರ್ ರೈಟ್ ಆಗಿದೆ ನಿಮ್ಮದು ಅಂತ. ಓಕೆ, ವ್ಯಾಟ್ಸ್ಕಿ ಬಿಲೀವ್ಸ್ ದ್ಯಾಟ್ ಚಿಲ್ಡ್ರನ್ ಲರ್ನ್ ಫ್ರಮ್, ಹೇಗೆ ಏನಂತ ಹೇಳ್ತಿದ್ದಾರೆ ಅವರು, ಮಕ್ಕಳು ಹೇಗೆ ಕಲಿತಾರೆ? ರೀಇನ್ಫೋರ್ಸ್ಮೆಂಟ್, ಮೆಚುರೇಷನ್, ಇಮಿಟೇಷನ್, ಇಂಟರಾಕ್ಷನ್. ಹೀ ಪ್ರಪೋಸ್ಡ್ ದ ಥಿಯರಿ ಆನ್ ದ ಬೇಸಿಸ್ ಆಫ್ ಇಂಟರಾಕ್ಷನ್. ಚಿಲ್ಡ್ರನ್ಸ್ ವಿಲ್ ಲರ್ನ್ ಬೈ ದ ಇಂಟರಾಕ್ಷನ್ ಅಂತ ಹೇಳಿದ್ದಾರೆ. ಸೊ ವ್ಯಾಟ್ಸ್ಕಿ ಥಿಯರಿ ಅಂತ ಕೇಳಿದರೆ ಇಟ್ಸ್ ಇಂಟ್ರಾಕ್ಷನ್. ಓಕೆ, ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ಥಿಯರಿಸ್ಟ್ ರಿಮೆಂಬರ್ಡ್ ಆ್ಯಸ್ ಫಾದರ್ ಆಫ್ ಪ್ರೋಗ್ರೆಸಿವ್ ಎಜುಕೇಷನ್. ಪ್ರೋಗ್ರೆಸಿವ್ ಎಜುಕೇಷನ್ ಅಂತ ಬಂದ ತಕ್ಷಣ ನೀವು ಅದಕ್ಕೆ ಆನ್ಸರ್ ಮಾಡಬೇಕು, ಜಾನ್ ಡಿವೆ. ಓಕೆ, ಇದೂ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಾಳೆ ಕೂಡ ಎಕ್ಸಾಮಲ್ಲಿ ಬರ್ಬೋದು ಈ ಕ್ವೆಶ್ಚನ್. ದೆನ್ ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಸೈನ್ ಆಫ್ ಗಿಫ್ಟೆಡ್ ಚಿಲ್ಡ್ರನ್? ಗಿಫ್ಟೆಡ್ ಚಿಲ್ಡ್ರನ್ ಅಂದರೆ ಬ್ರಿಲಿಯಂಟ್, ಒಂದು ಸ್ಮಾರ್ಟ್ ಕ್ಲಾಸಲ್ಲಿ ಒಬ್ಬ ಬ್ರೈಟ್ ಸ್ಟೂಡೆಂಟ್ ಅಂತ ಅಲ್ವಾ. ಸೊ ಅವ್ರದ್ದು ಯಾವ್ದು ಲಕ್ಷಣ ಅಲ್ಲ ಅಂತ ಕೇಳ್ತಾರೆ. ದೇ ಲರ್ನ್ ಮೋರ್ ಕ್ವಿಕ್ಲಿ ಆ್ಯಂಡ್ ಇಂಡಿಪೆಂಡೆಂಟ್ಲಿ ದ್ಯಾನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ದಿಯರ್ ಓನ್ ಏಜ್. ದೇ ಆಫನ್ ಹ್ಯಾವ್ well developed vocabulary as well as advanced reading and writing skills. They do not hold themselves to higher than usual standard of achievement. Okay, they are very motivated especially on their task that are challenging or difficult. ಬೇರೆದು ಹೈಲೈಟ್ ಮಾಡಿರೋದು ಆನ್ಸರ್. ಮತ್ತು 3 ಲಕ್ಷಣಗಳು ಮಗುವಿನಲ್ಲಿ ಇರುತ್ತೆ. ಅವ್ರನ್ನ ಸಂಭಾಳಿಸೋಕ್ಕೆ ಆಗಲ್ಲ ಅನ್ನೋದು ಇಲ್ಲಿ ಥರ್ಡ್ ಆಪ್ಷನ್ ಹೇಳ್ತಾ ಇದೆ, ಅದು ತಪ್ಪು. ಸೊ ಥರ್ಡ್ ಆಪ್ಷನ್ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಗಿಫ್ಟೆಡ್ ಸ್ಟೂಡೆಂಟ್ಸ್ ಆರ್ ಯೂಶ್ವಲಿ, ಗಿಫ್ಟೆಡ್ ಸ್ಟೂಡೆಂಟ್ಸ್ ಅಂದರೆ ಬ್ರೈಟ್ ಮಕ್ಕಳ ಬಗ್ಗೆ ಹೇಳ್ತಾರೆ. ದೇ ಆರ್ ಕನ್ವರ್ಜೆಂಟ್ ಥಿಂಕರ್ಸ್, ಡೈವರ್ಜೆಂಟ್ ಥಿಂಕರ್ಸ್, ಎಕ್ಸ್ಟ್ರೋವರ್ಟ್, ಹಾರ್ಡ್ ವರ್ಕಿಂಗ್. ಏನವರು ಡೈವರ್ಜೆಂಟ್ ಥಿಂಕಿಂಗ್ ಅಂದರೆ
ಅವ್ರ ಥಿಂಕಿಂಗ್ ಕೆಪಾಸಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಅಂತ. ಕೆಲವೊಂದು ಸಲ ಇದೇ ಕ್ವೆಶನಲ್ಲಿ ಆನ್ಸರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಅಂತಲೂ ಕೊಡ್ತಾರೆ, ನೀವು ಅಲ್ಲಿ ಅದನ್ನು ಟಿಕ್ ಮಾಡಬೇಕಾಗುತ್ತೆ. ಸೊ ಡೈವರ್ಜೆಂಟ್ ಥಿಂಕರ್ಸ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಇನ್ ಅ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಎಂಫಸಿಸ್ ಶುಡ್ ಬಿ ಆನ್. ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಬಗ್ಗೆ ನಿಮಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂದರೆ ಎಲ್ಲರೂ ಒಟ್ಟಿಗೆ ಕೂರಿಸಿ ಒಂದು ಸಮನಾಗಿ ಟ್ರೀಟ್ ಮಾಡಿ ಎಲ್ಲರಿಗೂ ಎಜುಕೇಷನ್ ಕೊಡಬೇಕು ಅಂತೇಳಿ, ಎಜುಕೇಷನ್ ಫಾರ್ ಆಲ್. ಅವ್ರಿಗೆ ಯಾವುದೋ ಡಿಸೇಬಿಲಿಟಿ ಇದ್ರೂ, ಲರ್ನಿಂಗ್ ಡಿಫಿಕಲ್ಟೀಸ್ ಇದ್ರೂ ಎಲ್ಲರನ್ನೂ ನಾವು ಒಟ್ಟಿಗೆ ಕೂರಿಸ್ಬೇಕು, ಒಂದೇ ಕ್ಲಾಸ್ ರೂಮಲ್ಲಿ ಕೂರಿಸ್ಬೇಕು ಅನ್ನೋದು ಇದರ ಅರ್ಥ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ತೊಂದರೆ ಆಗೋಲ್ಲ. ಫಸ್ಟ್ ಒನ್ ಹೇಳ್ತಾರೆ, ಸೆಗ್ರಿಗೇಷನ್ ಆಫ್ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ದಿಯರ್ ಸೋಷಿಯಲ್ ಐಡೆಂಟಿಟಿ ಅಲ್ಲ, ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಏಮಿಂಗ್ ಅಟ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಆಫ್ ಇಂಡಿವಿಜುವಲ್ ಚಿಲ್ಡ್ರನ್, performance oriented goals, undifferentiated instructions. Providing opportunities aiming at maximum potential of individual children is the right answer. Okay, moving to the Kohler theory. Kohler ಕೂಡ ನಿಮ್ಮ ಪ್ರತಿ ಪೇಪರಲ್ಲಿ ನಿಮ್ಗೆ ಸಿಗುತ್ತೆ. Kohler proposed his theory titled, ಅವ್ರ ಥಿಯರಿನ ಏನಂತ ಟೈಟಲ್ ಮಾಡಿದ್ರು ಅವರು, ಇನ್ಸೈಡ್ ಥಿಯರಿ. ಓಕೆ, ಇನ್ಸೈಡ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ, ಏನು ಅಂತ ಆಪ್ಷನ್ಸಲ್ಲಿ ಕೊಟ್ಟರೆ ಅಲ್ಲೂ ನೀವು ಕೋಲರ್ ಅಂತ ಟಿಕ್ ಮಾಡಬೇಕಾಗತ್ತೆ. ಕೋಲರ್ ಅಂತ ಕೊಟ್ಟರೆ ಇನ್ಸೈಡ್ ಥಿಯರಿ. ಓಕೆ, ವೈಸ್ ವರ್ಸ ಆಲ್ಮೋಸ್ಟ್ ಇದು ರಿಪೀಟ್ ಆಗೋ ಚಾನ್ಸಸ್ ಇದೆ. ದೆನ್ ಅಕಾರ್ಡಿಂಗ್ ಟು ಲಾರೆನ್ಸ್ ಕೋಲ್ಬರ್ಗ್, performing an act and doing something because others approve it represents dash stage of morality. ಬೇರೆಯವ್ರು ನಮ್ಮನ್ನ ಆಕ್ಸೆಪ್ಟ್ ಮಾಡ್ತಾರೆ, ಬೇರೆಯವ್ರು ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂಥೇಳಿ ನಾವು ಕೆಲವೊಂದು ಆ್ಯಕ್ಷನ್ಸ್ ಮಾಡಿದ್ರೆ ಅದು ಯಾವ ಸ್ಟೇಜ್ ಆಫ್ ಮೊರಾಲಿಟಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ಕನ್ವೆನ್ಷನಲ್. ಓಕೆ, ಕನ್ವೆನ್ಷನಲ್ ಸ್ಟೇಜ್ ಆಫ್ ಮೊರಾಲಿಟಿ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಫೀಚರ್ ಆಫ್ ಪ್ರೋಗ್ರೆಸಿವ್ ಎಜುಕೇಷನ್. ಪ್ರೋಗ್ರೆಸಿವ್ ಎಜುಕೇಷನ್ ಅಂದರೆ ಏನು ಅಲ್ವಾ? ನಾವು ಫ್ಲೆಕ್ಸಿಬಲ್ ಟೈಮ್ ಟೇಬಲ್ ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ಸ್, ಮಕ್ಕಳಿಗೆ ಬೇಕಾಗಿದ್ದ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಎಲ್ಲಿ ಬರುತ್ತೆ, ಅದು ಪ್ರೋಗ್ರೆಸಿವ್ ಎಜುಕೇಷನ್. ಓಕೆ, ಮಕ್ಕಳಿಗೆ ಕಂಫರ್ಟೇಬಲ್ ಆಗಿ ಮಕ್ಕಳಿಗೆ ಬೇಕಾಗದ ಹಾಗೆ ನಾವು ಟೀಚರ್ಸ್ ಅದನ್ನು ನೋಡ್ಕೋಬೇಕು ಅನ್ನೋದು. ಓಕೆನಾ, ಮೇಲ್ಗಡೆದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇರಬೇಕು, ಮಾರ್ಕ್ಸಲ್ಲಿ ಗುಡ್ ಮಾರ್ಕ್ಸ್ ತೊಗೋಬೇಕು, ಟೆಸ್ಟ್ ಫ್ರೀಕ್ವೆಂಟಾಗಿ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ. ಅದೆಲ್ಲ ಟೀಚರ್ ಸೆಂಟರ್ಡ್ ಅಥವಾ ಅಕಾಡೆಮಿಕ್ ಸೆಂಟರ್ಡ್ ಅಥವಾ ಏನು ಹೇಳ್ತೀವಿ ಸಿಲೆಬಸ್ ಸೆಂಟರ್ಡ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಾವು ಯಾವಾಗಲೂ ಚೈಲ್ಡ್ ಸೆಂಟರ್ಡ್ ಆಪ್ಷನ್ನೇ ಚೂಸ್ ಮಾಡಬೇಕು. ಫ್ಲೆಕ್ಸಿಬಲ್ ಟೈಮ್ ಟೇಬಲ್ ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ಸ್, ಮಕ್ಕಳಿಗೆ ಬೇಕಾಗಿರೋ ಥರ ನಾವು ಇರಬೇಕು ಅನ್ನೋದು. ಓಕೆನಾ, ನೆಕ್ಸ್ಟ್. ಸೈನ್ಸ್ ಆ್ಯಂಡ್ ಆರ್ಟ್ ಎಕ್ಸಿಬಿಷನ್, ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಶೋಸ್ ಆ್ಯಂಡ್ ಬ್ರಿಂಗ್ಸ್ ಔಟ್ ಸ್ಕೂಲ್ ಮ್ಯಾಗಝೀನ್ಸ್ ಆರ್ ಮೆಂಟ್ ಟು. ನಾವು ಮ್ಯೂಸಿಕ್ ಶೋಸ್ ಮಾಡೋದು, ಡ್ಯಾನ್ಸ್ ಶೋಸ್ ಮಾಡೋದು ಸ್ಕೂಲಲ್ಲಿ ಅಥವಾ ಸ್ಕೂಲ್ ಮ್ಯಾಗಝೀನ್ಸ್ ಮಾಡೋದು, ಎಕ್ಸಿಬಿಷನ್ ಸೈನ್ಸ್ ಆ್ಯಂಡ್ ಆರ್ಟ್ ಎಕ್ಸಿಬಿಷನ್ ಮಾಡ್ತೀವಲ್ಲ, ಅದು ಎಲ್ಲ ಯಾವ್ದು ಏನಕ್ಕೋಸ್ಕರ ಮಾಡ್ತೀವಿ? ಎಸ್ಟಾಬ್ಲಿಷ್ ನೇಮ್ ಆಫ್ ದ ಸ್ಕೂಲಿಗೆ ಹೆಸರು ಬರಲಿ ಅಂತನ, ಪೇರೆಂಟ್ಸಿಗೆ ಸ್ಯಾಟಿಸ್ಫೈ ಆಗಲಿ ಅಂತನ, ಕ್ರಿಯೇಟಿವ್ ಚಾನಲ್ ಫಾರ್ ಲರ್ನರ್ಸ್ ಅಂತನ, ಟ್ರೈನ್ ಸ್ಟೂಡೆಂಟ್ಸ್ ಫಾರ್ ವೇರಿಯಸ್ ಪ್ರೊಫೆಷನ್ಸ್ ಅಂತನ. ಇದು ಕೂಡ ಆಲ್ರೆಡಿ ಚಾನಲಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ, ಬಟ್ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ನಾವು ಇದನ್ನೆಲ್ಲ ಮಾಡೋ ಆ್ಯಕ್ಟಿವಿಟೀಸ್ ಯಾಕೆ ಅಂದರೆ ಕ್ರಿಯೇಟಿವ್ ಚಾನಲ್ ಫಾರ್ ಲರ್ನರ್ಸ್, ಅವ್ರ ಕ್ರಿಯೇಟಿವಿಟಿ ಬರಲಿ. ಅದು ಒಂದು ಮಾಡೆಲ್ ಪ್ರಿಪೇರ್ ಮಾಡುವಾಗ ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಅವರೇ ತಯಾರು ಮಾಡುವಾಗ ಅವ್ರಿಗೆ ಕ್ರಿಯೇಟಿವಿಟಿ, ನಮಗೆ ಒಂಥರ ಅದು ಗೊತ್ತಿದ್ದರೆ ಅಲ್ಲಿ ಕ್ಲಾಸಲ್ಲಿ 50 ಮಗು ಅಂದರೆ 50 ಡಿಫ್ರೆಂಟ್ ಐಡಿಯಾಸ್ ಅಲ್ಲಿಂದ ಬರುತ್ತೆ. ಸೊ ಅವ್ರ ಕ್ರಿಯೇಟಿವಿಟಿನ ನಾವು ಏನು ಮಾಡಬೇಕು, ನರ್ಚರ್ ಮಾಡಬೇಕು. ಈ ಪರ್ಪಸಿಂದ ಅವ್ರಿಗೊಂದು ಚಾನಲ್ ಸಿಗಲಿ ಅಂತ ನಾವು ಈ ಏನೋ ಸೈನ್ಸ್ ಎಕ್ಸಿಬಿಷನ್, ಮ್ಯೂಸಿಕ್, ಡ್ಯಾನ್ಸ್ ಶೋಸ್ ಮತ್ತು ಮ್ಯಾಗಝೀನ್ಸ್ನ ಮಾಡ್ತೀವಿ ಅಲ್ವಾ, ಆ್ಯಕ್ಟಿವಿಟೀಸ್ನ ಇನ್ವಾಲ್ವ್ ಮಾಡ್ತೀವಿ ಮಕ್ಕಳನ್ನ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಈಸ್ ಬೇಸಿಸ್ ಆಫ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ನೋಡಿ, ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಆಲ್ಮೋಸ್ಟ್ 2ರಿಂದ 3 ಮಾರ್ಕ್ಸ್ ಇದ್ದೇ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಕ್ವೆಶನ್ ಕಾಣಿಸ್ತಾ ಇದೆಯಾ? ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಈಸ್ ಬೇಸಿಸ್ ಫಾರ್ ದ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ಮಗುವಿನ ಮೇಲೆ ನಾವು ಸೆಂಟರ್ಡ್ ಆಗಿ ಎಲ್ಲ ಯೋಚನೆ ಮಾಡಬೇಕು ಅಂತ ಹೇಳಿದೆ. ಇದು ಯಾವ ಇದ್ರ ಮೇಲೆ ನಿಂತಿದೆ? ಡಿಪೆಂಡ್ಸ್ ಆನ್ ವಾಟ್? ಇಂಡಿವಿಜುವಲ್ ಡಿಫ್ರೆನ್ಸಸ್. ಯಾಕೆಂದರೆ ಯಾಕೆ ಮಗು ಮೇಲೆ ನಾವು ಅಷ್ಟು ಗಮನ ಕೊಡಬೇಕು ಎಲ್ಲ ಅಂತ ಹೇಳಿದ್ರೆ, ಪ್ರತಿ ಮಗುನೂ ವಿಭಿನ್ನವಾಗಿದೆ. ಒಂದು ಮಗುಗೆ ಒಂದು ಮೆಥಡಲ್ಲಿ ಅರ್ಥ ಆದರೆ ಇನ್ನೊಂದು ಮಗುಗೆ ಬೇರೆ ಥರ ಅರ್ಥ ಆಗುತ್ತೆ. ಒಂದು ಮಗು 1 ದಿವಸದಲ್ಲಿ ಕಲಿತ್ರೆ ಇನ್ನೊಂದು ಮಗು 3 ದಿವಸ ತೊಗೋಬೋದು. ಸೊ ದೇರ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಪ್ರತಿ ಮಗು ಬೇರೆ, ಅಂದರೆ ಬೇರೆಯಾಗಿ ನೋಡಬೇಕು ಅಂತಲ್ಲ, ದ ಕೆಪಾಸಿಟೀಸ್, ಇಂಟ್ರೆಸ್ಟ್ ಎಲ್ಲ ಬೇರೆ. ಅದಕ್ಕೋಸ್ಕರ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರೋದ್ರಿಂದ ವಿ ಆರ್ ಫೋಕಸಿಂಗ್ ಆನ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. Okay, next question. A teacher normally assigns different tasks to the students. He or she believes that. ಓಕೆ, ಒಬ್ಬರು ಈಗ ಟೀಚರ್, ನಾವು ಒಂದು ಟೀಚರ್ ಆಗಿ ಮಕ್ಕಳಿಗೆ
ಪ್ರತಿ ಮಕ್ಕಳಿಗೆ ಬೇರೆ ಬೇರೆ ಆದ ಅಸೈನ್ಮೆಂಟ್ ಕೊಟ್ಟಿದ್ದೀವಿ, ಎಲ್ಲರಿಗೂ ಒಂದನ್ನೇ ಮಾಡಿ ಅಂತ ಹೇಳಿಲ್ಲ. ರೋಲ್ ನಂಬರ್ ಪ್ರಕಾರ ಅಥವಾ ಹೇಗೆ ನೀವು ಸೆಗ್ರಿಗೇಟ್ ಮಾಡ್ತೀರಾ ಆ ಥರ ಬೇರೆ ಬೇರೆ ಅಸೈನ್ಮೆಂಟ್ಸ್ ಕೊಟ್ಟಿದ್ದೀವಿ. ಇದು ಏನು ತೋರಿಸುತ್ತೆ ಅಂತ ಹೇಳ್ತಾರೆ, ಯಾಕಂದರೆ ಎಲ್ಲ ಮಕ್ಕಳಿಗೆ ಇಷ್ಟ ಆಗಲ್ಲ ಒಂದೇ ಥರ ಕೊಟ್ಟರೆ, ಅಥವಾ ಕಾಂಪಿಟೇಷನ್ ಇರಲಿ ಅಂತನ, ಅಥವಾ ಒಬ್ಬರಿಂದ ಒಬ್ಬರು ಕಾಪಿ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಬೇರೆ ಬೇರೆ ಕೊಡ್ತೀವ. ಇಲ್ಲ, ನಾವಲ್ಲಿ ಯಾಕೆ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಅಸೈನ್ಮೆಂಟ್ ಕೊಡ್ತೀವಿ ಅಂದರೆ ಇಂಡಿವಿಜುವಲ್ ಡಿಫ್ರೆನ್ಸ್ ಇರೋದರಿಂದ, ಅಂದರೆ ಅವ್ರದ್ದು ಏನು ಸಾಮರ್ಥ್ಯ ಇದೆ ಅದ್ರ ಮೇಲೆ ನಾವು ಅವ್ರಿಗೆ ಅಸೈನ್ಮೆಂಟ್ಸ್ ಕೊಡಬೇಕು ಅಂತ ಇಲ್ಲಿ ಅರ್ಥ ಬರುತ್ತೆ. ಸೊ ಇದಕ್ಕೆ ಆನ್ಸರ್ ದೇರ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಾಂಗ್ ಸ್ಟೂಡೆಂಟ್ಸ್. ಓಕೆ, ನೋಡಿ ನೀವಿಲ್ಲಿ ತುಂಬ ಸಲ ಏನು ಯೋಚನೆ ಮಾಡ್ತೀವಿ ಅಂದರೆ ದ ಸ್ಟೂಡೆಂಟ್ ವಿಲ್ ನಾಟ್ ಬಿ ಏಬಲ್ ಟು ಕಾಪಿ ಈಚ್ ಅದರ್ಸ್ ವರ್ಕ್ ಅಂತನೋ, ಅಥವಾ ಕಾಂಪಿಟೇಷನ್ ಬರುತ್ತೆ ಅಂತನೋ ಇದೆಲ್ಲ ಟಿಕ್ ಮಾಡ್ತೀವಿ. ಇದೆಲ್ಲ ನೆಗೆಟಿವ್ ಆಗುತ್ತೆ. CTET ಬರೆಯೋರು ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಎಲ್ಲಿ ಬಾಯ್ಪಾಠ ಮಾಡಿ ಅಂತ ಮಾಡೋದು ಒಳ್ಳೆಯದು ಅಂತಿರುತ್ತೋ, ಬಾಯ್ಪಾಠ, ಕಾಪಿ ಅಥವಾ ಮಾರ್ಕ್ಸು, ರೆಗ್ಯುಲರ್ ಟೆಸ್ಟು ಅಥವಾ ಹೋಮ್ ವರ್ಕ್ಸು, ರೆಮಿಡಿಯಲ್ ವರ್ಕ್ಸು, ಇದು ತುಂಬ ಮಕ್ಕಳಿಗೆ ಬರ್ಡನ್ ಆಗೋಂಥ ಕೆಲಸಗಳು ಏನಿದೆ ಇದೆಲ್ಲ ನೆಗೆಟಿವ್ ಆಗಿ ಕನ್ಸಿಡರ್ ಮಾಡಿ ಆದಷ್ಟು ಪಾಸಿಟಿವ್ ಇರೋ ಆನ್ಸರ್ನ ಸೆಲೆಕ್ಟ್ ಮಾಡಿ. ಓಕೆ, ಇದು ಥಿಯರಿ ಎಲ್ಲ ಕರೆಕ್ಟಾಗಿ ಓದಿರೋರಿಗೆ ಏನು ತೊಂದರೆ ಇಲ್ಲ. ಬಟ್ ಈಗ ಲಾಸ್ಟ್ ಟೈಮ್ ಪ್ರಿಪ್ರೇಷನ್ ಮಾಡ್ತಿರೋರಿಗೆ ಒಂದು ಟಿಪ್ ಅಷ್ಟೇ ಇದು, ಆಲ್ವೇಸ್ ಕೀಪ್ ಯುವರ್ ಸೆಲ್ಫ್ ಇನ್ ಅ ಪೊಸಿಷನ್ ಆಫ್ ಅ ಗುಡ್ ಟೀಚರ್. ಓಕೆ, ದೆನ್ ಥಿಂಕ್ ಅಬೌಟ್ ದ ಕ್ವೆಶ್ಚನ್ ಆ್ಯಂಡ್ ಆನ್ಸರ್. ಓಕೆ, ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ವಾಸ್ ಅಡ್ವೊಕೇಟೆಡ್ ಬೈ ಜಾನ್ ಡಿವೆ. ಇದು ನೋಡಿ ರಿಪೀಟ್ ಆಗ್ತಾ ಇದೆ, ನಾಳೆ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಓಕೆ, ಕ್ಲಾಸ್ ರೂಮ್ಸ್ ಆಫ್ಟರ್ ದ implementation of RTE Act of 2009 are age-wise more homogeneous, age-wise more heterogeneous, unaffected as RTE does not affect the average age of class in a school, gender-wise more homogeneous. Alva, idu fourth option is the right answer, gender-wise more homogeneous. Okay, moving to the next question. The word compulsory in the right The word compulsory in the right to free and compulsory education 2009 means, ಇಲ್ಲಿ ಕಂಪಲ್ಸರಿ ಅನ್ನೋದಕ್ಕೆ ಏನು ಅರ್ಥ ಅಂತ ಹೇಳ್ತಿದ್ದಾರೆ. ಕಂಪಲ್ಸರಿ ಇಲ್ಲಿ ಯಾರು ಜವಾಬ್ದಾರಿ? ಪೇರೆಂಟ್ಸ್ನ ಕಂಪಲ್ಸರಿ ಮಾಡಿ ನಾವು ಅವ್ರು ಫೋರ್ಸ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಬರೋದಾ? ಕಂಪಲ್ಸರಿ ಎಜುಕೇಷನ್ ಇಂಪ್ಲಿಮೆಂಟೆಡ್ ಥ್ರೂ ದ ಕಂಟಿನ್ಯೂಸ್ ಟೆಸ್ಟಿಂಗ್, ಪ್ರತಿ ಸಲ ಕಂಟಿನ್ಯೂಸ್ ಆಗಿ ಟೆಸ್ಟ್ ಮಾಡ್ತಾ ಇರೋದ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಜವಾಬ್ದಾರಿ ಇದು, ಅಥವಾ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ಸ್ ವಿಲ್ ಎನ್ಶೋರ್ ಅಡ್ಮಿಷನ್ ಅಟೆಂಡೆನ್ಸ್ ಆ್ಯಂಡ್ ಕಂಪಲ್ಸರಿ ಅಂದರೆ ಮಕ್ಕಳು ಬರ್ತಿದ್ದಾರೆ ಅಂತ ಎನ್ಶೋರ್ ಮಾಡೋದು. ಓಕೆನಾ, ಇದರಲ್ಲಿ ಯಾವುದು? ಲಾಸ್ಟ್ ಆಪ್ಷನ್, ಅಪ್ರೋಪ್ರಿಯೇಟ್ ಗೌರ್ಮೆಂಟ್ಸ್. ಓಕೆ, ಈ ಪಾಲಿಸೀಸ್ ಬಗ್ಗೆ ಎಲ್ಲ ನೀವು ದಯವಿಟ್ಟು ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ. ದ ಲ್ಯಾಬ್ ಸ್ಕೂಲ್ ಅಡ್ವೊಕೇಟ್ಸ್ ಬೈ ಜಾನ್ ಡಿವೆ ವೇರ್ ಎಕ್ಸಾಂಪಲ್ಸ್ ಆಫ್. ಲ್ಯಾಬ್ ಸ್ಕೂಲ್ಸ್ ಅಂತ ಬಂದ ತಕ್ಷಣ ಇಟ್ಸ್ ಅ ಪ್ರೋಗ್ರೆಸಿವ್ ಸ್ಕೂಲ್ ಅಲ್ವಾ. ನೆಕ್ಸ್ಟ್ ಕ್ವೆಶ್ಚನ್, ಅ ಟೀಚರ್ ಮೇಕ್ಸ್ ಯೂಸ್ ಆಫ್ ವೆರೈಟಿ ಆಫ್ ಟಾಸ್ಕ್ to cater to different learning styles of her learners. She is influenced by. ಓಕೆ, ಮಕ್ಕಳಿಗೆ ಬೇಕಾಗಿದ್ದ ಥರ ಬೇರೆ ಬೇರೆ ಮೆಥಡ್ ಯೂಸ್ ಮಾಡ್ಕೊಂಡು ಟೀಚರ್ ಪಾಠ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಟೀಚರ್ ಯಾವುದರಿಂದ ಇನ್ಫ್ಲುಯೆನ್ಸ್ ಆಗಿದ್ದಾರೆ? ಗಾರ್ಡ್ನರ್ಸ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ. ಓಕೆ, ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸೀಸ್. ನಾನು ನೋಡಿ ಒಂದೇ ಹೆಚ್ಚು ಕಮ್ಮಿ ಸೇಮ್ ಟಾಪಿಕಲ್ಲಿರೋದನ್ನ 2 ಕ್ವೆಶ್ಚನ್ 3 ಕ್ವೆಶ್ಚನ್ ಒಟ್ಟಿಗೆ ಅಕ್ಯುಮುಲೇಟ್ ಮಾಡಿದ್ದೀನಿ. ಓಕೆ, ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಅಂದರೆ ಇದು ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿನೇ ಅಲ್ವಾ. ಓಕೆ, ಅ ಚೈಲ್ಡ್ ಆಫ್ 16 years ಸ್ಕೋರ್ 75. ಓಕೆ, ಇನ್ನಾಗಬೇಕದು 75 ಇನ್ ಆನ್ IQ ಟೆಸ್ಟ್. ಹಿಸ್ ಮೆಂಟಲ್ ಏಜ್ ವಿಲ್ ಬಿ ಡ್ಯಾಶ್ ಇಯರ್ಸ್. ಕ್ಯಾಲ್ಕುಲೇಷನ್ ಬರುತ್ತಾ? IQ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರುತ್ತಾ? ಏನಿಲ್ಲ, ತುಂಬ ಸಿಂಪಲ್. ಮೆಂಟಲ್ ಏಜ್ ಡಿವೈಡೆಡ್ ಬೈ ರಿಯಲ್ ಏಜ್ ಇಂಟು 100 ಈಸ್ ಈಕ್ವಲ್ ಟು IQ ಈಸ್ ದ ಫಾರ್ಮುಲಾ. ಓಕೆನಾ, ನೀವು ಅಲ್ಲಿ ಎಕ್ಸ್ ಮೆಂಟಲ್ ಏಜ್ ನಮಗೆ ಗೊತ್ತಿಲ್ಲ ಅಲ್ಲ, ಸೊ ಎಕ್ಸ್ ಅಂತ ಹಾಕ್ಕೊಂಡು ನೀವು ಕೆಳಗಡೆ ರಿಯಲ್ ಏಜ್ ಏನಿದೆ ಮಗುದು 16 ಇಂಟು 100 ಈಸ್ ಈಕ್ವಲ್ ಟು ಏನು ಸ್ಕೋರ್ ಬಂದಿದೆ 75. ಈ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿದರೆ ಸಿಂಪಲ್ಲಾಗಿ ಅದು 75 ಇಂಟು 16/100 ಆಗುತ್ತೆ. ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನು ಹೇಳಿ 75 ಇಂಟು 16/100. ಓಕೆ, ಯು ವಿಲ್ ಗೆಟ್ 12 ಆನ್ಸರ್. ಟ್ರೈ ಮಾಡಿ ನೋಡಿ, ಫಾರ್ಮುಲಾ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, IQ ಸ್ಕೋರ್ಸ್ ಆರ್ ಜನರಲಿ ಡ್ಯಾಶ್ ಕೋರಿಲೇಟೆಡ್ ವಿತ್ ದ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. IQ ಚೆನ್ನಾಗಿದ್ದರೆ ಅಕಾಡೆಮಿಕ್ಸ್ ಹೇಗಿರುತ್ತೆ? ಲೀಸ್ಟ್ ಕಮ್ಮಿ ಇರುತ್ತಾ, ಮಾಡ್ರೇಟ್ ಇರುತ್ತಾ, ಪರ್ಫೆಕ್ಟ್ಲಿ ಕೋರಿಲೇಟೆಡ್ ಅಂತ ಹೇಳಬೇಕಾ, ಅಥವಾ ಹೈಲಿ ಕೋರಿಲೇಟೆಡ್? ಹೈಲಿ ಅಲ್ವಾ.
ಐ ಕ್ಯೂ ಚೆನ್ನಾಗಿರೋ ಮಕ್ಕಳು ಆಬ್ವಿಯಸ್ಲಿ ಹೈ ಸ್ಕೋರ್ ಮಾಡ್ತಾರೆ. ಸೊ highly is the right answer here. Okay. Theory of multiple intelligence implies the following except. Multiple intelligence ಬಗ್ಗೆ ಹೇಳ್ತಿದ್ದಾರೆ. Discipline should be presented in a number of ways. Learning could be assessed through a variety of means. Emotional intelligence is not related to IQ. Intelligence is a distinct set of processing operation used by an individual problem. Okay. ಮಲ್ಟಿಪಲ್ ಇಂಟೆಲಿಜೆನ್ಸ್ ನಿಮಗೆ ನೋಡಿ ಈ ಸಲ ಕ್ವೆಶನ್ಸಲ್ಲಿ ತುಂಬ ಸಲ ರಿಪೀಟ್ ಆಗಿದೆ. ಓಕೆ, ಇದರಲ್ಲಿ ಏನು ಆನ್ಸರ್ ಹೈಲೈಟ್ ಮಾಡಿಲ್ಲ ಇಲ್ಲಿ ನಾನು. ಓಕೆ, ಲೆಟ್ ಮಿ ಡೂ ಇಟ್. ಓಕೆ, ಎಮೋಷ್ನಲ್ ಇಂಟೆಲಿಜೆನ್ಸ್. ಓಕೆ, ಸಾರಿ. Okay, fine. Emotional intelligence is not related to IQ. Okay, next question. Kohler proposed his theory titled Insight Theory. Already explain ಮಾಡಿದೀವಲ್ವಾ. Parents should play a dash role. Sympathetic, neutral, negative, proactive. Obviously proactive. ನೀವು ಸಿಂಪಥೆಟಿಕ್ ಆಗಿರಬಾರ್ದು. ಪೇರೆಂಟ್ಸ್ ಯಾವಾಗಲೂ ಸಿಂಪತಿ ಆಗಿ ಮಕ್ಕಳ ಜೊತೆ ಇರಬಾರ್ದು. ನ್ಯೂಟ್ರಲ್ ಆಗಿರಬಾರ್ದು. ಏನೂ ರಿಯಾಕ್ಷನ್ ಇಲ್ದಿರೋ ಥರ ಪೇರೆಂಟ್ಸ್ ಕೂಡ ಆಗಿರಬಾರ್ದು. ನೆಗೆಟಿವ್ ಕೂಡ ಆಗಿರಬಾರ್ದು. ಪ್ರೊಯಾಕ್ಟಿವ್ ಇರಬೇಕಲ್ವಾ. ನೀವು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿದ್ರು ಕೂಡ ಆರಾಮಾಗಿ CTET ಪಾಸ್ ಆಗಲೇಬೋದು. ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಸ್ವಲ್ಪ ಹಾರ್ಡ್ ವರ್ಕ್ ಹಾಕಿ ಖಂಡಿತ 120+ ಅಲ್ಲಿ ಪಾಸ್ ಆಗ್ತೀರ. ಓಕೆ, ದ ಇನ್ಸೈಟ್ ಥಿಯರಿ ಆಫ್ ಲರ್ನಿಂಗ್ ಪ್ರಮೋಟೆಡ್ ಬೈ ಗೆಸ್ಟಾಲ್ಟ್ ಥಿಯರಿಸ್ಟ್ ಅಲ್ವಾ. ಇದನ್ನು ಗೆಸ್ಟಾಲ್ಟ್ ಅಂತಲೂ ಕೊಡ್ಬೋದು, ಕೋಲರ್ ಅಂತ ಕೊಡ್ಬೋದು. ಕನ್ಫ್ಯೂಸ್ ಆಗಿ ಹೆದರ್ಕೊಂಡು ಅಲ್ಲೇನೋ ಓದಿದ್ದೆ ಇಲ್ಲೇನೋ ಬಂದಿದೆ ಅಂತ ಟೆನ್ಷನ್ ಆಗಬೇಡಿ. ಗೆಸ್ಟಾಲ್ಟ್ ಥಿಯರಿಸ್ಟ್ ಅಂತ ಟಿಕ್ ಮಾಡಿ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಸೈನ್ ಆಫ್ ಇಂಟೆಲಿಜೆಂಟ್ ಯಂಗ್ ಚೈಲ್ಡ್. ನಾಟ್ ಎ ಸೈನ್. ಇಂಟೆಲಿಜೆಂಟ್ ಯಂಗ್ ಮಗುದು ಯಾವ ಸೈನ್ ಅಲ್ಲ. ಒನ್ ಹೂ ಹ್ಯಾಸ್ ದ ಎಬಿಲಿಟಿ ಟು ಕ್ರ್ಯಾಮ್ ಲಾಂಗ್ ಎಸ್ಸೆ ಕ್ವಿಕ್ಲಿ. ಇಂಟೆಲಿಜೆಂಟ್ ಮಗು ಅಲ್ಲ ಅದು. ಕ್ರ್ಯಾಮ್ ಅಂದರೆ ಏನು ವರ್ಡ್? ಬಾಯ್ಪಾಠ ಮಾಡೋದು. ಏನು ಕೊಟ್ಟರು 1 ಗಂಟೆಲಿ ಪಟ ಅಂತ ಬಾಯ್ಪಾಠ ಮಾಡಿ ಅದನ್ನ ಹಾಗೆ ಅರ್ಥ ಆಗದಿದ್ರು ಹೇಳಿಬಿಡುವಂಥ ಮಕ್ಕಳಿರ್ತಾರಲ್ಲ, ಅವ್ರ ಬಗ್ಗೆ ಹೇಳ್ತಿದ್ದಾರೆ. ಸೊ ಇಂಟೆಲಿಜೆಂಟ್ ಯಂಗ್ ಚೈಲ್ಡಲ್ಲಿ ಈ ಕ್ವಾಲಿಟಿ ಇರಲ್ಲ. ಓಕೆ, ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಫೋಸ್ಟರ್ ಕ್ರಿಯೇಟಿವಿಟಿ ಅಮಾಂಗ್ ಲರ್ನರ್ಸ್. ಓಕೆ, ಕ್ರಿಯೇಟಿವಿಟಿ ಯಾವುದರಿಂದ ಮಕ್ಕಳಿಗೆ ಆಗುತ್ತೆ? ಎಂಫಸಿಸ್ ಅಚೀವ್ಮೆಂಟ್ ಗೋಲ್ಸ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಸ್ಕೂಲ್, ಕೋಚಿಂಗ್ ಸ್ಟೂಡೆಂಟ್ಸ್ ಫಾರ್ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮಿನೇಷನ್, ಟೀಚಿಂಗ್ ಸ್ಟೂಡೆಂಟ್ಸ್ ದ ಪ್ರಾಕ್ಟಿಕಲ್ ವ್ಯಾಲ್ಯೂ ಆಫ್ ದ ಗುಡ್ ಎಜುಕೇಷನ್, ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಟು ಕ್ವೆಶ್ಚನ್ ಆ್ಯಂಡ್ ಟು ನರ್ಚರ್ ದ ಇನ್ನೇಟ್ ಟ್ಯಾಲೆಂಟ್ಸ್ ಆಫ್ ಎವ್ರಿ ಲರ್ನರ್. ಓಕೆ, ಕ್ರಿಯೇಟಿವಿಟಿ ಮಗುವಿಂದ ಹೇಗೆ ಬರುತ್ತೆ ಹೇಳಿ? ಆಪರ್ಚುನಿಟೀಸ್ ಕೊಡಬೇಕು ಅವರಿಗೆ ಅಲ್ವಾ. ಅವರಿಗೆ ಕ್ವೆಶ್ಚನ್ ಕೇಳೋಕ್ಕೆ, ಓಪನ್ ಎಂಡೆಡ್ ಕ್ವೆಶ್ಚನ್ಸ್ ಕೇಳೋಕ್ಕೆ. ಇದರಲ್ಲಿ ಇನ್ನೊಂದು ಕ್ವೆಶ್ಚನ್ ಕೂಡ ಬರುತ್ತೆ ಯಾವಾಗಲೂ. ಓಪನ್ ಎಂಡೆಡ್ ಕ್ವೆಶ್ಚನ್ಸ್ ಆನ್ಸರ್ ಬೇಸ್ ಅಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಕ್ರಿಯೇಟಿವಿಟಿ ಮಗುವಿಂದ ಹೇಗೆ ನೀವು ತೆಗಿತೀರಾ, ಅಥವಾ ಕ್ರಿಯೇಟಿವಿಟಿ ರಿಲೇಟೆಡ್ ಕ್ವೆಶ್ಚನ್ ಬಂದರೆ ಅಲ್ಲಿ ಆಪ್ಷನ್ಸಲ್ಲಿ ನಿಮಗೆ ಓಪನ್ ಎಂಡೆಡ್ ಕ್ವೆಶ್ಚನ್ಸ್ ಅಂತ ಇರುತ್ತೆ. ಓಪನ್ ಎಂಡೆಡ್ ಕ್ವೆಶ್ಚನ್ಸ್ ಈಸ್ ಆಲ್ವೇಸ್ ಅ ಕ್ರಿಯೇಟಿವಿಟಿ ಅಲ್ವಾ. ಅವ್ರು ಯಾಕಂದರೆ ನಾವು ಮಕ್ಕಳನ್ನ ಅವರು ಯೋಚನೆ ಮಾಡಿ ಆನ್ಸರ್ ಮಾಡೋಕ್ಕೆ ನಾವು ಆಪರ್ಚುನಿಟಿ ಕೊಡ್ತಿದ್ದೀವಿ ಅಂತ. ಇಲ್ಲಿ ಕೂಡ ಅದೇ ಅರ್ಥ. ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಟು ಕ್ವೆಶ್ಚನ್ ಆ್ಯಂಡ್ ಟು ನರ್ಚರ್ ದ ಇನ್ನೇಟ್ ಟ್ಯಾಲೆಂಟ್ಸ್ ಆಫ್ ಎವ್ರಿ ಲರ್ನರ್. ಅವರಲ್ಲಿರೋ ಟ್ಯಾಲೆಂಟ್ನ ಹೊರಗೆ ತರೋದು ನಮ್ಮ ಕೆಲಸ. ಅಂದರೆ ಕ್ರಿಯೇಟಿವಿಟಿ ಅಲ್ಲಿ ಮಕ್ಕಳನ್ನು ಹೇಗೆ ನಾವು ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು, ಕ್ರಿಯೇಟಿವಿಟಿ ಅವರಿಂದ ಹೇಗೆ ಹೊರಗೆ ತೆಗಿಬೇಕು ಅನ್ನೋದು ಅವ್ರದ್ದು ಎಕ್ಸ್ಪೆಕ್ಟೇಷನ್. ಟೀಚರ್ ಆಗಿ ನೀವು ಏನು ಹೇಳ್ತೀರಾ ಅನ್ನೋದು. ಓಕೆನಾ. ಡ್ಯಾಶ್ ಈಸ್ ನಾಟ್ ಕನ್ಸಿಡರ್ಡ್ ಅ ಸೈನ್ ಆಫ್ ಬೀಯಿಂಗ್ ಗಿಫ್ಟೆಡ್. ಬೀಯಿಂಗ್ ಗಿಫ್ಟೆಡ್ ಆಲ್ರೆಡಿ ಎಕ್ಸ್ಪ್ಲೇನ್ ತುಂಬ ಸತಿ ಮಾಡಿಬಿಟ್ಟಿದ್ದೀನಿ. ಸೊ ಬೀಯಿಂಗ್ ಗಿಫ್ಟೆಡ್ ಒಳ್ಳೆ ಮಗು ಅಂತ ಇಟ್ಕೊಳ್ಳಿ. ಒಳ್ಳೆ ಮಗು ಯಾವ್ದು ಕ್ವಾಲಿಟಿ ಇರಲ್ಲ. ನಾವೆಲ್ಟಿ ಇನ್ ಎಕ್ಸ್ಪ್ರೆಷನ್ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಕ್ರಿಯೇಟಿವ್ ಐಡಿಯಾಸ್ ಇರುತ್ತೆ, ಫೈಟಿಂಗ್ ವಿತ್ ಅದರ್ಸ್ ಇರಲ್ಲ. ಅದು ಯಾವುದು ಜಗಳ ಆಡ್ಕೊಂಡು ಅವ್ರು ಇವ್ರ ಹತ್ರ ಹೊಡೆದಾಡ್ಕೊಂಡಿರೋ ಮಗು, ಆ ಥರ ಕ್ವಾಲಿಟಿ ಆ ಮಗುಲಿ ಇರಲ್ಲ. ಓಕೆ. ಆ ಸ್ಟೂಡೆಂಟ್ ಆಫ್ 5th grade ವಿತ್ ವಿಜುವಲ್ ಡಿಫಿಷಿಯನ್ಸಿ ಶುಡ್ ಬಿ. 5ನೇ ಕ್ಲಾಸಿನ ಮಗುಗೆ ಕಣ್ಣು ಕಾಣಿಸ್ತಾ ಇಲ್ಲ, ಡಿಫಿಷಿಯನ್ಸಿ. ಓಕೆ ನೋಡಿ ಇಲ್ಲಿ ಬರ್ತಿದೆ ಇನ್ಕ್ಲೂಸಿವ್ ಎಜುಕೇಷನ್. ಇನ್ಕ್ಲೂಸಿವ್ ಎಜುಕೇಷನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ, ಪ್ರಿಪ್ರೇಷನ್ ಆಗಿಲ್ಲ ಅಂದರೆ ಒಂದು ನೆನ್ಪಿಟ್ಕೊಳ್ಳಿ, ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಎಲ್ಲಿ ಬರುತ್ತೋ ಕ್ವೆಶ್ಚನ್, ಅಲ್ಲಿ ನೀವು ಒಂದೇ ಕ್ಲಾಸ್ ರೂಮಲ್ಲಿ ಎಲ್ಲ ಥರದ ಮಕ್ಕಳನ್ನು ನಾವು
ಒಟ್ಟಿಗೆ ಕೂರಿಸ್ಕೊಂಡು ಸಮಾನವಾಗಿ ನೋಡ್ತಾ ಅವ್ರಿಗೆ ಪಾಠ ಮಾಡಬೇಕು. ಅವ್ರ ಡಿಸೇಬಿಲಿಟಿ ಏನಿದೆ ಅದಕ್ಕೆ ತಕ್ಕಂತಹ ರೆಮಿಡಿ ಮಾಡಬೇಕು. ಓಕೆ, ಈ ನೋಡಿ ಈ ಎಕ್ಸಾಂಪಲ್ಲೇ ನಿಮಗೆ ಪರ್ಫೆಕ್ಟ್ ಆಗಿದೆ. ವಿಜುವಲ್ ಡೆಫಿಷಿಯನ್ಸಿ ಇದೆ ಮಗುಗೆ, ನೋಡೋಕ್ಕಾಗ್ತಾ ಇಲ್ಲ ಅಂದರೆ ನಾವು ಅವ್ರನ್ನ ಬೇರೆ ಮಾಡೋ ಹಾಗಿಲ್ಲ. ನಮ್ಮ ಕ್ಲಾಸ್ ರೂಮಲ್ಲೇ ಎಲ್ಲ ಮಕ್ಕಳ ಜೊತೆ ಕೂರಿಸಿ ಪಾಠ ಮಾಡಬೇಕು. ಅವರ ಡಿಫಿಷಿಯನ್ಸಿ ಏನಿದೆ, ವಿಜುವಲ್ ಡಿಫಿಷಿಯನ್ಸಿ, ಅದನ್ನು ಕೇಟರ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಸಪೋರ್ಟ್ ಥ್ರೂ ಆಡಿಯೋ CDs. ಮಗು ಕಣ್ಣು ಕಾಣಿಸ್ತಿಲ್ಲ ಬಟ್ ಕಿವಿ ಕೇಳಿಸ್ತಾ ಇದೆ ಅಲ್ವಾ, ಕಿವಿಯಿಂದ ಉಪಯೋಗಿಸ್ಕೊಂಡು ನಾವು ಅವರ ಲರ್ನಿಂಗ್ನ ಕಂಪ್ಲೀಟ್ ಮಾಡಿಸ್ಬೇಕು. ಹೇಗೆ? ಪ್ರೊವೈಡಿಂಗ್ ಆಡಿಯೋ CDs. ಓಕೆ, ಈ ಥರ ಬೇರೆ ಏನಾದರೂ ಡಿಸೇಬಿಲಿಟಿ ಬಂದು ಅದಕ್ಕೇನು ಮಾಡ್ಬೋದು ಅಂತ ಬಂದರೆ ಸ್ವಲ್ಪ ಲಾಜಿಕಲ್ ಥಿಂಕ್ ಮಾಡಿ ಸಪ್ರೇಟ್ ಮಾಡಬೇಕು. ಅವ್ರನ್ನ ಬೇರೆ ಸ್ಪೆಷಲ್ ಸ್ಕೂಲಿಗೆ ಕಳಿಸ್ಬೇಕು, ಅಥವಾ ಅವ್ರಿಗೆ ಬೇರೆ ಥರ ಎಕ್ಸಾಮ್ಸ್ ಬರೆಸ್ಬೇಕು, ಸೆಗ್ರಿಗೇಟ್ ಮಾಡಿ ಅವ್ರನ್ನ ಮಕ್ಕಳಿಂದ ದೂರ ಕೂರಿಸ್ಬೇಕು. ಆ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ಅದು ಯಾವುದೂ ಟಿಕ್ ಮಾಡಬೇಡಿ ಪ್ಲೀಸ್. ದಯವಿಟ್ಟು ನೆಗೆಟಿವ್ ಪಾಯಿಂಟ್ಸ್ ಇರೋಂಥ ಯಾವುದೂ ಆನ್ಸರ್ಸ್ ಟಿಕ್ ಮಾಡಬೇಡಿ. ಅವರನ್ನು ಒಟ್ಟಿಗೆ ಕೂರಿಸ್ಕೊಂಡು ನಾವು ಏನು ಸೊಲ್ಯೂಷನ್ ಮಾಡೋಕ್ಕಾಗತ್ತೆ ಆ ಥರ ಇರೋ ಆನ್ಸರ್ಸ್ನ ಮಾತ್ರ ಸೆಲೆಕ್ಟ್ ಮಾಡಿ. ಓಕೆ, ಕ್ರಿಯೇಟಿವ್ ಲರ್ನರ್ ರೆಫರ್ಸ್ ಟು ಒನ್ ಹೂ ಈಸ್. ಕ್ರಿಯೇಟಿವ್ ಲರ್ನರ್ ನಾನು ನಿಮಗೆ ಫಸ್ಟಲ್ಲೂ ಹೇಳಿದೆ, ಫಸ್ಟ್ ಆಗ ಸೆಕೆಂಡ್ ಕ್ವೆಶ್ಚನ್ ಅನ್ಕೋತೀನಿ ಬಂದಾಗ. ಕ್ರಿಯೇಟಿವ್ ಲರ್ನರ್ ರೆಫರ್ಸ್ ಟು, ಕ್ರಿಯೇಟಿವ್ ಲರ್ನರ್ ಅಂದರೆ ಗುಡ್ ಅಟ್ ಲ್ಯಾಟ್ರಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ವಾ. ಕ್ರಿಯೇಟಿವ್ ಆನ್ಸರ್ ರಿಕ್ವೈರ್ಸ್ ನೋಡಿ, ಮತ್ತೆ ಇಲ್ಲಿ ಬಂತು, ನಾನು ಈಗಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಕ್ರಿಯೇಟಿವಿಟಿಯಿಂದ ಬಂದಾಗ ಓಪನ್ ಎಂಡೆಡ್ ಕ್ವೆಶನ್ಸು ನಿಮ್ಗೆ ಕಣ್ಣು ಮುಚ್ಕೊಂಡು ಟಿಕ್ ಮಾಡಿಬಿಡಿ. ಓಪನ್ ಎಂಡೆಡ್ ಕ್ವೆಶನ್ಸ್ ಅಂತ ಬಂದರೆ ಕ್ರಿಯೇಟಿವಿಟಿ. ಡಸ್ ನಾಟ್ ಇನ್ವಾಲ್ವ್ ಅಂತ ಮಾತ್ರ ಮಾಡಿಬಿಡ್ಬೇಡಿ, ಕ್ವೆಶನ್ ನೋಡ್ಕೊಳ್ಳಿ. ಡಸ್ ನಾಟ್ ಇನ್ವಾಲ್ವ್, ರಿಕ್ವೈರ್ಸ್ ಅಥವಾ ಇನ್ವಾಲ್ವ್ಸ್. ಓಕೆನಾ. ಕ್ರಿಯೇಟಿವಿಟಿ, ಕ್ರಿಯೇಟಿವ್ ಆನ್ಸರ್ಸ್ ರಿಕ್ವೈರ್. ಕ್ರಿಯೇಟಿವ್ ಆಗಿ ಮಕ್ಕಳ ಹತ್ರ ಆನ್ಸರ್ ತೆಗಿಬೇಕು ಅಂದರೆ ವಿ ಶುಡ್ ಪ್ರೆಸೆಂಟ್ ಓಪನ್ ಎಂಡೆಡ್ ಕ್ವೆಶನ್ಸ್. ಓಕೆ, then moving to the next question. Centrally sponsored scheme of integrated education for disabled children aims at providing educational opportunities to children with disabilities in options ನೋಡಿ, regular schools, special schools, open schools, blind relief association schools. okay, answer ಏನಿಲ್ಲಿ special schools. okay. ಓಕೆ, ದ್ಯಾಟ್ಸ್ ಇಟ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಮೊರಿ ಬೇಸ್ಡ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದ್ದೀವಿ. 2011ಇಂದ CTET ನಡೀತಾ ಇದೆ. ಓಕೆ, 2011ಇಂದ ಏನೇನು ಪೇಪರ್ಸ್ ಬಂದಿದೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನಾವೇ ಅಂತ ಏನು ಕರಿತೀವಿ, ಅದೆಲ್ಲದನ್ನು ನಮ್ಮ ಚಾನಲಲ್ಲಿ ನಾವು ಸಾಲ್ವ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ವಿತ್ ಎಕ್ಸ್ಪ್ಲನೇಷನ್, ಪ್ರಾಪರ್ ಎಕ್ಸ್ಪ್ಲನೇಷನ್. ನೀವು ಏನೂ ಪ್ರಿಪ್ರೇಷನ್ ಆಗಿಲ್ಲ ಅಂದರೂ ಕೂಡ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ದಯವಿಟ್ಟು ಓದ್ಕೊಂಡು ಹೋಗಿ. ನಮ್ಮ ಚಾನಲಲ್ಲೇ ನೋಡಿ ಅಂತಲ್ಲ, ಎಲ್ಲಾದರೂ ನೋಡಿ ನೀವೇ ಡೌನ್ಲೋಡ್ ಮಾಡಿ ಕಲ್ತ್ಕೊಳ್ಳಿ, ಹೇಗಾದರೂ ಮಾಡಿ. ಬಟ್ ಬಿಫೋರ್ ಗೋಯಿಂಗ್ ಟು CTET ಒಂದು ಸತಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ನೋಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಕ್ವೆಶನ್ಸ್ ಹೇಗಿರುತ್ತೆ, ಯಾವ ಥರ ಸೆಂಟೆನ್ಸಲ್ಲಿ ಬರುತ್ತೆ, ಆಪ್ಷನ್ಸ್ ಏನಿರುತ್ತೆ ಅನ್ನೋದನ್ನ ನೋಡಿಕೊಂಡು ಹೋದರೆ ಸ್ವಲ್ಪ ಸಮಯ ಉಳಿಯುತ್ತೆ, ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.